ಮಂಗಳೂರಲ್ಲಿ ಈ ಕೋಮು ಸೌಹಾರ್ದತೆ ಸ್ಥಾಪಿಸುವ ನಿಟ್ಟಿನಲ್ಲಿ ಒಂದು ಸ್ಕ್ವಾಡ್ ಮಾಡ್ತೀವಿ, ನಾವು ಒಂದು ತಂಡವನ್ನು ಮಾಡ್ತೀವಿ, ಒಂದು ಪಡೆ ರಚಿಸ್ತೀವಿ ಅಂತೇಳಿ ಸರ್ಕಾರ ಒಂದು ಕಡೆ ಹೊರಟಿದೆ. ಮಂಗಳೂರಲ್ಲಿ ಸಾಕಷ್ಟು ರಕ್ತ ಸಮುದ್ರಕ್ಕೆ ಹರಿದು ಹೋದ ಮೇಲೆ, ಮಂಗಳೂರಲ್ಲಿ ತುಂಬ ವರ್ಷಗಳಿಂದ ಸಮುದ್ರಕ್ಕೆ ನೀರೆಷ್ಟು ಸೇರಿದ್ಯೋ ನನಗೆ ಗೊತ್ತಿಲ್ಲ, ರಕ್ತ ಅಂತೂ ಭರ್ತಿಯಾಗಿ ಸೇರ್ತಾ ಇದೆ. ಇದೊಂದು ಕಡೆ. ಇನ್ನೊಂದು ಕಡೆ ಹುಬ್ಬಳ್ಳಿ ಗಲಭೆಕೋರರ ಕೇಸ್ಗಳು. ಹುಬ್ಬಳ್ಳಿ ಗಲಭೆ ವಿಚಾರ ಒಂದಷ್ಟು ಜನ ಅಮಾಯಕರಿದ್ದಾರೆ, ಅವ್ರ ಕೇಸ್ ವಾಪಸ್ ತೊಗೊಂಬಿಡಿ. ಒಂದಷ್ಟು ಗಲಭೆಗಳಾಯ್ತಲ್ಲ ಹುಬ್ಬಳ್ಳಿಯಲ್ಲಿ. ಈ ಗಲಭೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಇದೀಗ ಹೈಕೋರ್ಟಿಂದ ದೊಡ್ಡ ಮಟ್ಟದ ಒಂದು ಛೀಮಾರಿಯಾಗಿದೆ, ಹಿನ್ನಡೆ ಕೂಡ ಆಗಿರೋದು ನಿಜ. ಇಲ್ಲೇನಾಗಿದೆ, 2022 ಹುಬ್ಬಳ್ಳಿಯಲ್ಲಿ ಧ್ವಂಸ ಮಾಡುವಂಥ ಘಟನೆಗಳು ನಡೆದು ಹೋದವು. ಏನು ಮುಸ್ಲಿಂ ಧರ್ಮಗುರುವಿನ ವಿರುದ್ಧದ ಒಂದು ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆ ಆಯಿತು, ಎಕ್ಸ್ಟ್ರೀಮ್ ಮಟ್ಟಕ್ಕೆ ಹೋಗಿತ್ತು. ಪೊಲೀಸ್ ಠಾಣೆಗೆ ನುಗ್ಗಿಬಿಟ್ಟು ಗಲಾಟೆ ಮಾಡಿದ್ರು. ಪೊಲೀಸ್ ಠಾಣೆಗೆ ನುಗ್ಗಿ ಗಲಾಟೆ ಮಾಡಿದ್ರು ಹುಬ್ಬಳ್ಳಿಯಲ್ಲಿ. ಈ ವಿಚಾರದಲ್ಲಿ 11 FIR ಆಗುತ್ತೆ, 155 ಜನರ ಮೇಲೆ ಕೇಸ್ ದಾಖಲಾಗುತ್ತೆ. ಆನಂತರದಲ್ಲಿ 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳನ್ನು ಜಖಂ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 43 ಕ್ರಿಮಿನಲ್ ಕೇಸ್ಗಳನ್ನು ಸರ್ಕಾರ ಹಿಂಪಡೆದುಕೊಂಡಿತ್ತು. ಒಂದು ಠಾಣೆಗೆ ನುಗ್ಗಿದ್ದಂಥ ಪ್ರಕರಣ ಅದು. ಅದರಲ್ಲಿ ಯಾರ್ಯಾರ ಮೇಲೂ ಕೇಸ್ ಹಾಕ್ಬಿಟ್ಟಿದ್ದಾರೆ, 150-160 ಜನದ ಮೇಲೆ ಹಾಕ್ಬಿಟ್ಟಿದ್ದಾರೆ. ಅದರಲ್ಲೂ ಸ್ವಲ್ಪ ಜನ ಇದ್ದಾರಲ್ಲ, ಇವರೆಲ್ಲ ಇನ್ನೋಸೆಂಟ್ಸು, ಇವರು ಅಮಾಯಕರು, ಇವರ ಮೇಲೆ ಇದ್ದಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಸರ್ಕಾರ ಏನು ಒಂದು ಹೆಜ್ಜೆ ಇಟ್ಟಿತ್ತು. ಈ ಹೆಜ್ಜೆಗೆ ಇದೀಗ ಹೈಕೋರ್ಟ್ನ ಕಡೆಯಿಂದ ಹಿನ್ನಡೆ ಆಗಿದೆ. ಇಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ, ಈ ಥರ ಮಾಡೋಕ್ಕೆ ಬರಲ್ಲ. ಸರ್ಕಾರದ ಆದೇಶವನ್ನೇ ಒಂದು ಕಡೆ ಕೋರ್ಟಲ್ಲಿ ರದ್ದು ಮಾಡಿದೆ. ಇದರಾಚೆಗೆ ಇದಕ್ಕೆ ತೀರಾ ಇತ್ತೀಚಿನ ಘಟನೆಗಳು ನಾವು ಸೇರ್ಪಡೆ ಮಾಡ್ಕೊಂಡು ಹೋಗೋದು ಹುಬ್ಬಳ್ಳಿ ಕಥೆ ಆಯಿತು. ಕರಾವಳಿ ಕಥೆ ಎಲ್ಲಿಗೆ ಬಂತು ನೋಡಿ. ಒಬ್ಬರಿಗೆ ಮುಸ್ಲಿಮರ ಹೆಣ ಬೇಕು, ಇನ್ನೊಬ್ಬರಿಗೆ ಹಿಂದೂಗಳ ಹೆಣ ಬೇಕು. ಎರಡು ಹೆಣಗಳ ನಡುವೆ ರಾಜಕೀಯ ವ್ಯಾಪಾರ ಜೋರಾಗಿ ನಡೀತಾ ಇರುತ್ತೆ. ಕರಾವಳಿ ಎಲ್ಲ ಕಾಲದಲ್ಲೂ ಹೀಗಿರಲಿಲ್ಲ, ಎಲ್ಲ ಕಾಲದಲ್ಲೂ ಇದೇ ಥರ ಇದ್ದಿದ್ದು ಅಲ್ಲ. ಹೇಳ್ತೀವಲ್ಲ ನಾವು, ಈ ಬಾರಿ ಉಡುಪಿ ಪ್ರಥಮ, ದಕ್ಷಿಣ ಕನ್ನಡ ಪ್ರಥಮ, SLCಯಲ್ಲಿ ಅದ್ಭುತ ರಿಸಲ್ಟು, ಒಂಥರ ಅಲ್ಲಿ ಶಿಸ್ತುಬದ್ಧ ಜನ ಇದ್ದಾರೆ, ಸೌಜನ್ಯವಾಗಿ ನೋಡ್ಕೊಳ್ತಕ್ಕಂಥ ಜನ ಇದ್ದಾರೆ. ಇದೆಲ್ಲ ನಾವೇ ಮಾತಾಡತಕ್ಕಂಥ ಮಾತುಗಳು. ಎಲ್ಲ ಕಾಲದಲ್ಲೂ ಹೀಗಿರಲಿಲ್ಲ. ಆದರೆ ಇಂಥ ನೆಲದಲ್ಲಿ 1976ಇಂದ ಇದುವರೆಗೂ ಧರ್ಮದ ಕಾರಣಕ್ಕಾಗಿಯೇ 49 ಮೇಜರ್ ಕೊಲೆಗಳು ನಡೆದಿವೆ. 1976 ಕಲ್ಲಡ್ಕದಲ್ಲಿ ಇಸ್ಮಾಯಿಲ್ ಅನ್ನೋ ಜರ್ನಲಿಸ್ಟ್ ಕೊಲೆ ಆಗುತ್ತೆ. 78ಅಲ್ಲಿ ಇದೇ ಕಲ್ಲಡ್ಕದಲ್ಲಿ ಇನ್ನೊಬ್ಬ ಜರ್ನಲಿಸ್ಟ್ ರಾಘವೇಂದ್ರನ ಕೊಲೆ ಆಗುತ್ತೆ. ಇಸ್ಮಾಯಿಲ್ ಕೊಲೆಗೆ ರಾಘವೇಂದ್ರನ ಕೊಲೆ ಬರಾಬರ್, ರಾಘವೇಂದ್ರನ ಕೊಲೆನ ಸಮ ಮಾಡಿದ್ದು ಅಂತ. 1998ಗೆ ಬಂದರೆ ಇದೇ ಕೋಮು ಗಲಭೆಗೆ ಪ್ರಾಣ ಬಿಟ್ಟಿದ್ದು 3. 2001ರಲ್ಲಿ ಆಟೋ ಚಾಲಕನ ಮರ್ಡರ್ ಆಗುತ್ತೆ. 2002ರಲ್ಲಿ ಕಾರ್ಪೆಂಟರ್ನನ್ನು ಪ್ರತೀಕಾರಕ್ಕಾಗಿ ಕೊಂದು ಹಾಕ್ಬಿಡ್ತಾರೆ. 2003 ಅಂತ ಬಂದಾಗ ಲೈಂಗಿಕ ದೌರ್ಜನ್ಯಕ್ಕೆ ಕೋಮು ಸಂಘರ್ಷ ನಡೆಯುತ್ತೆ. ಒಂದು ಕೋಮಿನ 7 ಜನ, ಅನ್ಯ ಕೋಮಿನ 2 ಸಾವಾಗುತ್ತೆ. ಅಲ್ಲಿ ಪೊಲೀಸ್ ಪೇದೆಯನ್ನು ಗಲಭೆಯಲ್ಲಿ ಕೊಂದು ಹಾಕ್ಬಿಡ್ತಾರೆ. 2005 ಅಂತ ಬಂದಾಗ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಜಬ್ಬಾರನನ್ನು ಮುಗಿಸ್ತಾರೆ. ಕೊಲೆಗೆ ಪ್ರತೀಕಾರವಾಗಿ ಇನ್ನೊಬ್ಬ ಆಟೋ ಚಾಲಕ ಬಲಿಯಾಗ್ತಾನೆ, ಅವನು ಸೇರಿ 2ರಲ್ಲಿ ಮರ್ಡರ್ ಆಗುತ್ತೆ. 2006 ಅಕ್ರಮ ಗೋಸಾಗಾಟದ ವಿಚಾರ, 3 ಕೊಲೆ ಆಗುತ್ತೆ. ಪ್ರತ್ಯೇಕ ಪ್ರಕರಣಗಳಲ್ಲಿ 3ರನ್ನ ಬರ್ಬರವಾಗಿ ಕೊಂದು ಹಾಕಿರ್ತಾರೆ. ಮತ್ತೆ 2006 ಮುಲ್ಕಿ ಸುಖನಂದನ್ ಶೆಟ್ಟಿ ಕೊಲೆಗೆ ಪ್ರತಿಭಟನೆ ಆಗುತ್ತೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಗೋಲಿಬಾರ್ ಮಾಡ್ತಾರೆ. ಖಾಕಿ ಮಾಡಿದ ಗೋಲಿಬಾರಲ್ಲಿ ಪ್ರತಿಭಟನಾ ನಿರತ 2 ಸತ್ತು ಹೋಗ್ತಾರೆ. 2008 ಪ್ರಮುಖ ಹಿಂದೂ ನಾಯಕ ಅನಂತುವಿನ ಮರ್ಡರ್ ನಡೆಯುತ್ತೆ. 2016 ಜೈಲಲ್ಲಿ ಮಾಡೂರು ಇಸಬು, ಗಣೇಶ್ ಶೆಟ್ಟಿ ಇವರಿಬ್ಬರ ಮರ್ಡರ್ ಕೂಡ ಆಗಿ ಹೋಗುತ್ತೆ. ಪ್ರಶಾಂತ ಪೂಜಾರಿ, ಹರೀಶ್ ಬಂಟ್ವಾಳ, ಶರತ್ ಮಡಿವಾಳ, ದೀಪಕ್, ಬಶೀರ್, ಅಶ್ರಫ್, ಫಾಸಿಲ್, ಪ್ರವೀಣ್ ನೆಟ್ಟಾರು ಕೊಲೆ. ಇನ್ನೂ ಆಶ್ಚರ್ಯ ನಿಮಗೆ, ಒಂದೇ ತಿಂಗಳ ಅಂತರದಲ್ಲಿ ಕೋಮು ಸಂಘರ್ಷಕ್ಕೆ ಇಲ್ಲಿ 3 ಕೊಲೆಗಳು ನಡೆದು ಹೋಗ್ಬಿಡ್ತವೆ. ಈ ವಿಚಾರಗಳಿಗೆ ನಾನು ಈ ಒಂದೇ ತಿಂಗಳ ಅಂತರ ಅಂತ ಹೇಳ್ತಾ ಇದ್ದೀನಲ್ಲ, 2017ರಿಂದ 2025 ನಡುವಿನ ಇಷ್ಟು ಕೊಲೆಗಳಾದವು. ಇಲ್ಲಿ ಅವರು ಕೊಲೆ ಆದಾಗ ಆ ಕಡೆ ಒಂದಷ್ಟು ರಾಜಕಾರಣಿ ನುಗ್ಬಿಡೋದು, ಒಂದು ಪಾರ್ಟಿಯವರು, ಈ ಕಡೆ ಕೊಲೆ ಆದಾಗ ಈ ಕಡೆ ಒಂದಷ್ಟು ನುಗ್ಬಿಡೋದು. ನಾವಿಲ್ಲಿ ನಿಮ್ಮ ಪರವಾಗಿದ್ದೀವಿ, ನಾವು ಇಲ್ಲಿ ಒಂದು ಬಿದ್ದರೆ 10 ಜನ ಎದ್ದೇಳ್ತಾರೆ, ಒಬ್ಬ ಸತ್ತರೆ 100 ಜನ ಎದ್ದೇಳಬೇಕಿಲ್ಲಿ. ಪ್ರಚೋದನೆ ಮಾಡಿ 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 ಕೊಲೆಗಳಿಗೆ ಕೊನೆ ಇಲ್ಲ, ಮೊದಲಿಲ್ಲ. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವತ್ತಿಗೂ ಆ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ, ನೀವು ಕೇರಳ ಕನ್ಸಿಡರ್ ಮಾಡಿದ್ರು ಹೀಗೇ, ಮಂಗಳೂರು ಕನ್ಸಿಡರ್ ಮಾಡಿದ್ರು ಹೀಗೇ. ಒಬ್ಬ ಹಿಂದುವಿನ ತಲೆ ಬಿತ್ತ, ಒಬ್ಬ ಮುಸ್ಲಿಮನ ತಲೆ ಬೀಳಲೇಬೇಕು. ಅವನನ್ನು ಕೊಂದವನೇ ಆಗಬೇಕಾಗಿಲ್ಲ. ಯಾರು ಆ ಹಿಂದುವನ್ನು ಕೊಂದಿದ್ನೋ ಅವನೇ ಅದೇ ಮುಸ್ಲಿಮನನ್ನೇ ಕೊಲ್ಲಬೇಕು ಅಂತೇನಿಲ್ಲ. ದಾರಿಯಲ್ಲಿ ಯಾರೋ ಹೋಗ್ತಿರ್ತಾನೆ, ಅವನ ಕೊಲೆ ಆಗಬಹುದು. ಒಬ್ಬ ಮುಸ್ಲಿಮನ ಹೆಣ ಬಿತ್ತ,
ಇನ್ನೊಂದು ಕಡೆ ಒಬ್ಬ ಹಿಂದುವಿನ ಹೆಣ ಬೀಳಲೇಬೇಕು. ಅವನ ಆಟೋ ಚಾಲಕ ಆದರೂ ಆಗಿರಲಿ, ತರಕಾರಿ ವ್ಯಾಪಾರ ಆದರೂ ಆಗಿರಲಿ. ಆ ಭಾಗದ ಜನಗಳನ್ನು ಕೇಳಿದ್ರೆ ಅವರೊಂದು ಮಾತು ಹೇಳ್ತಾರೆ, ಈ ಥರ ನಮ್ಮ ಕಡೆ ಸ್ಟ್ರಾಂಗ್ ಇರೋದ್ರಿಂದಾನೇ ನಮ್ಮ ಹೆಣ್ಣುಮಕ್ಕಳು ಸೇಫ್ ಆಗಿದ್ದಾರೆ, ಇಲ್ಲ ಅಂದರೆ ಅವ್ರು ಬಿಡ್ತಾ ಇರಲಿಲ್ಲ. ಈ ಮಾತು ಜಗಜ್ಜಾಹೀರು ಆ ಭಾಗದಲ್ಲಿ. ಇದಕ್ಕೆ ಸರ್ಕಾರ ಇಲ್ಲಿವರೆಗೂ ಏನು ಮಾಡೋಕ್ಕಾಗಲಿಲ್ವಾ? ಮಾಡಿಲ್ಲ, ಈಗ ಮಾಡೋಕ್ಕೆ ಹೊರಟಿದ್ದಾರೆ. ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಇದು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದೆ ಮೋಹನ್ ವಿಶ್ವ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಮೋಹನ್ ವಿಶ್ವ ನಿಮಗೆ. ರಘು ದೊಡ್ಡೇರಿ ನಮ್ಮ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು ದೊಡ್ಡೇರಿ. ಇನ್ನೊಂದು ಕಡೆ ಪತ್ರಕರ್ತರಾಗಿರ್ತಕ್ಕಂಥ ಹನುಮೇಶ್ ಯಾವಗಲ್ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಹನುಮೇಶ್ ಯಾವಗಲ್ ಸರ್ ತಮಗೆ ಈ ಒಂದು ಡಿಬೇಟ್ಗೆ. ನನ್ನ ಮೊದಲನೇ ಪಾಯಿಂಟ್, ರಘು ದೊಡ್ಡೇರಿ, ಹುಬ್ಬಳ್ಳಿ ಗಲಭೆಕೋರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹಿನ್ನಡೆ. ನೀವೇನೋ 43 ಕ್ರಿಮಿನಲ್ ಕೇಸನ್ನು ವಾಪಸ್ ತೊಗೊಂಡ್ಬಿಡ್ಬೇಕು ತೀರ್ಮಾನ ಮಾಡಿದ್ರಲ್ಲ, ನಿಮಗೆ ಹೈಕೋರ್ಟ್ ಇವತ್ತು ಒಂದು ಹಂತಕ್ಕೆ ಚೀಮಾರಿ ಅದು. ಇನ್ನೊಂದು ಕಡೆ ಕರಾವಳಿಯಲ್ಲಿ ಈ ಕೋಮು ಸೌಹಾರ್ದ ಸ್ಥಾಪಿಸೋ ನಿಟ್ಟಿನಲ್ಲಿ ಒಂದು ಪಡೆ ರಚನೆ ಮಾಡ್ತಾ ಇದ್ದೀರಿ. ಏನಿದು ಈ ಬೆಳವಣಿಗೆಗಳು ಅಂತ? ಮೊದಲನೇದಾಗಿ ಏನು ಇವತ್ತು ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸುಭಾಷ್ ಶೆಟ್ಟಿ ಮರ್ಡರ್ ಆದಮೇಲೆ ಮಾಡಬಹುದಾಗಿದ್ದ ಕೆಲಸನ ನೀವು ರಹಿಮಾನ್ ಕೊಲೆ ಆಗೋವರೆಗೂ ಸೌಹಾರ್ದ ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಸೌಹಾರ್ದತೆಗೆ ಆ ಸ್ಪೇಸ್ ಏನಾದರೂ ಕೊಟ್ಟಿದ್ದೀರಾ ಇಲ್ಲಿ? ಇಲ್ಲ ನೋಡಿ, ಸುಭಾಷ್ ಶೆಟ್ಟಿ ಮರ್ಡರ್, ಬಶೀರ್ ಮರ್ಡರ್ವರೆಗೂ ಸ್ವಲ್ಪ ಸ್ಪೇಸ್ ಬೇಕಿತ್ತು ಅಂತ ಕಾಣುತ್ತೆ ನಿಮಗೆ. ಅಲ್ಲ ನೋಡಿ, ನಾವು ಒಂದು ರಮಕಾಂತ್ ಅವರ ಎರಡು ವಿಚಾರವನ್ನು ನಾವು ಕಾಶ್ಮೀರದ ವಿಚಾರಕ್ಕೆ ಬಂದಾಗ, ಕಾಶ್ಮೀರದಲ್ಲಿ ಇಡೀ ದೇಶಕ್ಕೆ ತಲೆನೋವಾಗಿರ್ತಕ್ಕಂಥ ಕಾಶ್ಮೀರದಲ್ಲಿ ಒಂದು BSF ಪಡೆಯನ್ನು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅನ್ನು ಹಾಕಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಅನ್ಫಾರ್ಚುನೇಟ್ ಹೇಗಿದೆಯೋ ಹಾಗೆ ಮಂಗಳೂರಿನಲ್ಲಿ ಒಂದು ಸೌಹಾರ್ದಯುತ ಪಡೆಯನ್ನ, ಒಂದು ಪೊಲೀಸ್ ಫೋರ್ಸ್ ಅನ್ನು ನಾವು ಸೆಟಪ್ ಮಾಡ್ತೀವಿ ಅಂತಕ್ಕಂಥದ್ದು ಇಟ್ಸ್ ಅನ್ಫಾರ್ಚುನೇಟ್. ಕಾಶ್ಮೀರದ BSF ಅರ್ಥ ಆಗಲಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇರ್ತಕ್ಕಂಥ ಕರ್ನಾಟಕದಲ್ಲಿ ಹೇಗೆ ನಾವು ಕಾಶ್ಮೀರದಲ್ಲಿ ಹೇಗೆ ತಲೆನೋವಾಗಿದೆಯೋ, ಕಾಶ್ಮೀರದಲ್ಲಿ ಈ ಭಯೋತ್ಪಾದನೆದ ಏನ್ ಗಲಾಟೆ ಆಗಿದೆಯೋ ಅಥವಾ ತಲೆನೋವಾಗಿದೆಯೋ, ಇಡೀ ದೇಶಕ್ಕೆ ತಲೆನೋವಾಗಿದೆಯೋ, ಅದೇ ರೀತಿ ಮಂಗಳೂರು ಮತ್ತೆ ಭಯೋತ್ಪಾದನೆನ ಕೋಮು ಸಂಘರ್ಷಕ್ಕೆ ಮ್ಯಾಚ್ ಮಾಡ್ತಾ ಇದ್ದಾರೆ. ಅದೇ ಬೇರೆ ಸಬ್ಜೆಕ್ಟ್ ಇದೆ. ಅದು ತಲೆನೋವು, ಇದು ತಲೆನೋವೇ ಅಲ್ಲ. ತಲೆನೋವು, ಈಗ ಗಾಯ ಏನು ರಕ್ತ ಬರೋದು ಎರಡು ಒಂದೇ ರೀತಿ ಅಲ್ವಾ? ಸೊ ಅಂದ್ರೆ ನಾನೇ ಹಾಕಿ ಕಂಪೇರ್ ಮಾಡ್ತಿದ್ದೀನಿ ಅಂತಂದ್ರೆ, ಹೇಗೆ ದೇಶಕ್ಕೆ ಹೇಗೆ ಕಾಶ್ಮೀರದಲ್ಲಿ ನಡೀತಿರ್ತಕ್ಕಂಥ ಭಯೋತ್ಪಾದನೆ ಗಲಾಟೆ ಏನು ತೊಂದರೆ ಆಗಿದೆಯೋ, ಈ ದೇಶದ ಅಭಿವೃದ್ಧಿಗೆ ಕುಂಠಿತವಾಗಿದೆಯೋ, ಅದೇ ರೀತಿ ಕರ್ನಾಟಕಕ್ಕೆ ಈ ಕರಾವಳಿಯಲ್ಲಿ ನಡೆತಿರ್ತಕ್ಕಂಥ ಗಲಭೆಗಳು ಏನು ಒಂದು ನೋವನ್ನು ತರ್ತಾ ಇದೆ ಅಂತ ಕಂಪೇರ್ ಹೇಳ್ತಾ ಇರ್ತಕ್ಕಂಥ. ಓಕೆ, ಸೊ ಇನ್ನೊಂದು ನೋವಿನ ಸಂಗತಿ ಏನು ಅಂತಂದ್ರೆ, ನಾವು ಅಲ್ಲಿ ಏನು ದೇಶ ಕಾಯಕ್ಕೋಸ್ಕರ ನಾವು ಈ ದೇಶದ 140 ಕೋಟಿ ಜನರನ್ನ ಸಾಕ್ಬೇಕು, ಸೇವ್ ಮಾಡಬೇಕು ಅಂತ ಹೇಳಿ BSF ಹಾಕಿದೀವಿ. ಬಟ್ ಇಲ್ಲಿ ಒಂದು 2 ಜಿಲ್ಲೆಯ ಜನರನ್ನ ಸಾಕ್ಬೇಕು ಅಂತ ಹೇಳಿ ಒಂದು ಇದನ್ನ ಕೋಮು ಸೌಹಾರ್ದ ಪಡೆಯನ್ನ ಕಟ್ಟಬೇಕು ಅಂತಕ್ಕಂಥದ್ದು, ಅದು ಕರ್ನಾಟಕದಲ್ಲಿ ನಮಗೆ ಒಂದು ದುಃಖ ಉಂಟಾಗ್ತಾ ಇದೆ ಅಂತ ಒಂದು ಖೇದವನ್ನ ವ್ಯಕ್ತಪಡಿಸ್ತಿದ್ದೇನೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾಕೆ ಈ ಗಲಾಟೆಗಳೆಲ್ಲ ಬರೀ ಬಿಜೆಪಿ ಶಾಸಕರಿರ್ತಕ್ಕಂಥ ಕಳೆದ 7 ವರ್ಷದಿಂದ ಅಧಿಕಾರದಲ್ಲಿ ಇರ್ತಕ್ಕಂಥ ಸರಿಸುಮಾರು 15ರಲ್ಲಿ 13ರಲ್ಲಿ 11 ಶಾಸಕರಿರ್ತಕ್ಕಂಥ ಬಿಜೆಪಿ ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲೇ ನಡೆಯುತ್ತೆ. ಹಾಗಾದ್ರೆ ಬಿಜೆಪಿ ಶಾಸಕರ ಪಾತ್ರ ಏನು? ಬಿಜೆಪಿ ಶಾಸಕರು ಯಾಕೆ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ? ನಾನು ಈ ಭಾಗ ಒಂದು ಸಾರಿ ಅಲ್ಲ, ಈಗ ಏನು ಮಂಗಳೂರಿನಲ್ಲಿ ಪ್ರತಿ ಬಾರಿ ಗಲಾಟೆ ಆದಾಗ ಒಂದು ಪ್ರತಿಯೊಂದು ಇದರಲ್ಲೂ ಹೇಳ್ತಾರೆ, ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ, ಏನು ಭರತ್ ಶೆಟ್ಟಿ ಅವರು ಹೇಳ್ತಾರೆ, ಏನು ಈ ಬಿಜೆಪಿಯ ಶಾಸಕರೇನಿದ್ದಾರೆ ಪ್ರತಿ ಸಾರಿನೂ ಇನ್ಸ್ಟಿಗೇಟ್ ಮಾಡ್ತಾರೆ, ನಾವು ಪ್ರತಿಕಾರವನ್ನು ತೆಗೆದುಕೊಳ್ತೇವೆ ಅಂದ್ರೆ, ನೀವು ನಿಜವಾದಂತ ಏನು ಕಾನೂನನ್ನ ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥವ್ರು, ಶಾಸಕರ ಜವಾಬ್ದಾರಿ ಏನು? ಆ ಭಾಗದಲ್ಲಿ ಶಾಂತಿಯನ್ನ ನೆಲೆಸಬೇಕಾಗಿರ್ತಕ್ಕಂಥ ಕಾರ್ಯವನ್ನ ನೀವೇ ಮಾಡ್ಬೇಕು. ಯಾಕೆ? ನೀವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ನೀವು ಕೇವಲ ಬರೀ 5 ಜನ 10 ಜನ ಅಥವಾ ಇದಕ್ಕೆಲ್ಲ ಎಲೆಕ್ಟ್ ಆಗಿದ್ದೀರಾ. ಆದ್ರೆ ಇಡೀ ಕ್ಷೇತ್ರದ ಜವಾಬ್ದಾರಿಯನ್ನು ನಿಮ್ಮ ಮೇಲಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಒಂದು ಕೊಲೆಗೆ ನಾವು 10 ತಲೆಯನ್ನು ತರ್ತೀವಿ, ಕೊಲೆಯನ್ನು ನಾವು ಪ್ರತಿಕಾರವನ್ನ, ರಿವೆಂಜ್ ಅನ್ನು ತೆಗೆದುಕೊಳ್ತೀವಿ ಅಂತ ರಿವೆಂಜ್ ವಿಚಾರವನ್ನು ಮಾತಾಡ್ತಕ್ಕಂಥ ಒಂದು ಇದಿದೆಯಲ್ಲ, ಅದನ್ನ ನಾನು ಖಂಡಿಸ್ತೇನೆ. ಯಾರನ್ನಾಗ್ಲಿ, ಅದು ಯಾವುದೇ ಪಕ್ಷದವರಾಗ್ಲಿ, ಯಾವುದೇ ಧರ್ಮ ಆಗ್ಲಿ, ಇದು ಏನು ಸಾವು ನೋವಿಗೆ ಯಾವುದೇ ಧರ್ಮ ಮತ್ತೆ ಜಾತಿ ಪಕ್ಷ ಇಲ್ಲ.